ಹಾಯ್, ಹಲೋ, ನಮಸ್ಕಾರ. ಈ ಚಾನಲ್ ಓಪನ್ ಮಾಡೋಕ್ಕೂ ಮುಂಚೆ ಇಲ್ಲಿ ಸುಮಾರಷ್ಟು ಫಿಲ್ಮ್ಗಳು ನೋಡಿದ್ದೀನಿ. ಮಾನಿಟೈಸ್ ಆಗೋಯ್ತು. ಈಗಲೂ ಇನ್ನೂ ಹೆಚ್ಚಾಗಿ ಏನು ರೆವೆನ್ಯೂ ಬಂದಿಲ್ಲ. ನಾನು ಕೆಲವೊಂದು ಶಾರ್ಟ್ ಫಿಲ್ಮ್ಸ್ನ ಮಾಡಿದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಇಷ್ಟು ದಿನ ನನ್ನ ವಾಯ್ಸಲ್ಲಿ ಕೇಳ್ತಾ ಇದ್ರೆ ಇನ್ಮೇಲಿಂದ ವಿಜುವಲ್ ಕಂಟೆಂಟ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಜಾಗದಲ್ಲೇ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಚಾನಲ್ ಓಪನ್ ಮಾಡೋಕ್ಕೂ ಮುಂಚೆ ಡಿಗ್ರಿ ಮಾಡ್ತಾ ಇದ್ದೆ. ಇಲ್ಲಿ ಸುಮಾರಷ್ಟು ಫಿಲ್ಮ್ಗಳು ನೋಡಿದ್ದೀನಿ. ಸೊ ಇಲ್ಲಿಗೆ ಫಿಲ್ಮ್ ನೋಡಿ 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 ನನಗೆ ಬಂದಿದ್ದ ಥಾಟ್ ಏನಪ್ಪ ಅಂತಂದರೆ, ಯಾಕೆ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತು. ರಿವ್ಯೂ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಜನವರಿಗೆ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ. ಮಾರ್ಚಿಂದ ಕಾನ್ಸಂಟ್ರೇಟೆಡಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರೌಂಡ್ ಜೂನ್ 30 ಹಂಗೆ ಮಾನಿಟೈಸ್ ಆಗೋಯ್ತು. 4 ಮಂತ್ಸ್ ಏನೋ ವರ್ಕ್ ಮಾಡಿದ್ದೆ. 4 ಮಂತ್ಸಲ್ಲಿ ಮಾನಿಟೈಸ್ ಆಗೋಯ್ತು. ಈಗಲೂ ಇನ್ನೂ ಹೆಚ್ಚಾಗಿ ಏನು ರೆವೆನ್ಯೂ ಬಂದಿಲ್ಲ. ಹಾಗಾಗಿ ಸ್ಟ್ರಾಟಜಿ ಚೇಂಜ್ ಮಾಡೋಣ, ವಿಜುವಲ್ ಕಂಟೆಂಟ್ ಕೊಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಡಿಗ್ರಿ ಮಾಡಿದ್ದು GKVK ಕಾಲೇಜಲ್ಲಿ ಆ್ಯಂಡ್ ಅಲ್ಲೇ MBA ಕೂಡ ಮಾಡಿದೆ. ಆ ಒಂದು MBA ಮುಗಿಯೋ ಟೈಮಲ್ಲೇನೋ ಇಲ್ಲಿ ನೈಟು ರಿಲೀಸ್ ಫಿಲ್ಮ್ಸ್ಗಳು ಆಗ್ತಿದ್ರು ಮಾಲ್ ಆಫ್ ಏಷ್ಯಾದಲ್ಲಿ. 10 o'clock ಶೋಸು ಅದು ಇದು ಅಂತ. ಒಂದು ಫಿಲ್ಮು ಬಿಡ್ತಿದ್ದಿಲ್ಲ. ಒಬ್ಬೊಬ್ಬನೇ ಸಹಿತನೂ ಇಲ್ಲಿ ಭಾಳ ಸಿನಿಮಾ ನೋಡಿದ್ದೀನಿ. ಕಪಟ ನಾಟಕ ಸೂತ್ರಧಾರಿ, ಜಂಗಲ್ ಮಂಗಲ್, ಈ 2 ಸಿನಿಮಾನ ಒಂದೇ ದಿವಸ ನೋಡಿದ್ದೀನಿ. ಹಾಗೆ ಸಾಕಷ್ಟು ಫಿಲ್ಮ್ಗಳನ್ನ ಇಲ್ಲಿ ನೋಡಿದ್ದೀನಿ. ಇಲ್ಲಿ ಸ್ಟಾರ್ಟ್ ಆಗಿ ಒಂದು ಆಲ್ಮೋಸ್ಟ್ 1.5 year ಏನೋ ಆಯ್ತೇನೋ. ಅಷ್ಟರೊಳಗೆ ಸ್ಟಾರ್ಟ್ ಆಗಿದ್ದೆ ನನಗೆ ಹಬ್ಬ. ಸೊ ನಮ್ಮ ಕಾಲೇಜು ಇಲ್ಲೇ ಇರೋದ್ರಿಂದ ತುಂಬ ಹತ್ತಿರ ಆಗುತ್ತೆ. ಸಾಕಷ್ಟು ಸಿನಿಮಾ ನೋಡ್ತಾ 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 ಒಂದು ರಿವ್ಯೂ ಚಾನಲ್ ಓಪನ್ ಮಾಡಿದರೆ ಅಟ್ಲೀಸ್ಟ್ ಹೆಂಗೆ ಹೋಗುತ್ತೆ ನೋಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಸಮ್ಹೌ ಇಟ್ ವರ್ಕ್. ಸಿನಿಮಾ ಕಂಡ್ರೆ ತುಂಬ ಪ್ರೀತಿ, ಸಿನಿಮಾ ಅಂದರೆ ಪ್ಯಾಷನ್ನು. ಹಾಗಾಗಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಅದು ಇಲ್ಲಿ ತನಕ ಕರ್ಕೊಂಬಂದಿದೆ. ಏನೋ ಒಂದು ರ್ಯಾಂಡಮ್ ಥಾಟು, ನಾವು ಕೂಡ ಒಂದು ಚಾನಲ್ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಅದು ಲಕ್ಕಲಿ ಮಾನಿಟೈಸ್ ಆಗಿದೆ. ಏನು ರೆವೆನ್ಯೂ ಬಂದಿದೆ ಅಂತ ಹೇಳ್ತಿಲ್ಲ, ಬಟ್ ಈಗ ಎಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ದಿಸ್ ಇಸ್ ದ ರೈಟ್ ಟೈಮ್ ಅಂತ ಅನಿಸ್ತಾ ಇದೆ ನನಗೆ. ಈಗ ನಾನೇನಾದರೂ ವಿಜುವಲ್ ಕಂಟೆಂಟ್ನ ಸ್ಟಾರ್ಟ್ ಮಾಡಿದರೆ ವರ್ಕ್ ಆಗ್ಬೋದು ಅಂತ ನನ್ನ ಒಪಿನಿಯನ್ನು. 4 ಮಂತ್ಸಲ್ಲಿ ಮಾನಿಟೈಸ್ ಆದರೂ ಕೂಡ ಯಾವ ವಿಡಿಯೋನೂ 1 ಲಕ್ಷ ರೀಚ್ ಆಗಿದ್ದಿಲ್ಲ. ದರ್ಶನ್ ಅವ್ರದ್ದೊಂದು ಕಾಟೇರ ಅನ್ನೋ ಒಂದು ಕಂಟೆಂಟ್ ಮೇಲೆ ಒಂದು ವಿಡಿಯೋ ಮಾಡಿದ್ದೆ, ಅದು 32K ಹೋಗಿದೆ. ಆ್ಯಂಡ್ ಈಗ ರೀಸೆಂಟಾಗಿ ಎಷ್ಟು ಸಲ ನೋಡಿದ್ರು ಬೋರ್ ಆಗೋದು ಸಿನಿಮಾಗಳು ಅಂತ ಒಂದು ಕಂಟೆಂಟ್ ಮಾಡಿದ್ದೆ, ಅದು 33K ವ್ಯೂಸ್ ಏನೋ ಹೋಗಿದೆ. ಸೊ ನನಗೆ ಯಾಕೋ ಈ ವಾಯ್ಸ್ ಓವರ್ ಕಂಟೆಂಟ್ ಮಾಡೋದಕ್ಕಿಂತ ವಿಜುವಲಿ ಕೆಲವೊಂದು ಕಂಟೆಂಟ್ಗಳು ಸ್ಟಾರ್ಟ್ ಮಾಡಿದರೆ ವರ್ಕ್ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ವಿಡಿಯೋನ ಇಲ್ಲೇ ಮಾಡಿಬಿಟ್ಟು ಇಲ್ಲಿಂದನೇ ವಿಜುವಲ್ ಕಂಟೆಂಟ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತನಕ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರು, ಈಗಲೂ ಅದೇ ಥರ ಸಪೋರ್ಟ್ ಮಾಡಿರಿ. ನನಗೂ ಗೊತ್ತಿಲ್ಲ ಯಾವ ಥರ ಕಂಟೆಂಟ್ ಮಾಡ್ತೀನಿ ಏನು ಅಂತ, ಬಟ್ ನಾನು ಒಂದು ಹೇಳೋದೇನಪ್ಪ ಅಂತಂದರೆ, ಸಿನಿಮಾ ರಿಲೇಟೆಡ್ ಕಂಟೆಂಟ್ಗಳೇ ಇರ್ತವೆ ಚಾನಲ್ಗಳಲ್ಲಿ. ಸಿನಿಮಾ ಬಿಟ್ಟು ಔಟ್ ಆಫ್ ದ ಟಾಪಿಕ್ ಯಾವುದೂ ಹೋಗಲ್ಲ, ಸಿನಿಮಾ ಕಂಟೆಂಟೇ ಇರುತ್ತೆ. ಈ ವಿಡಿಯೋ ಎಷ್ಟು ರೀಚ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಅನಾಲಿಟಿಕ್ಸ್ ನೋಡಿದಾಗ ನನಗೆ ಗೊತ್ತಾಗಿರೋದು ಏನಿಲ್ಲ ಅಂದರೂ ಒಂದು 300 to 400 ಏನೋ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ ಅಷ್ಟೇ. ಅವರು ಪ್ರತಿಯೊಂದು ವಿಡಿಯೋನು ನೋಡ್ತಾ ಇಲ್ಲ, ಸ್ಟಿಲ್ ಇನ್ನೂ ಟೈಮ್ ಬೇಕು. ಬಟ್ ಒಂದು ವಿಡಿಯೋ ಮಾಡಿದ್ರೆ ಒಂದು ಡಾಕ್ಯುಮೆಂಟೇಷನ್ ಥರ ಇರುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಈ ಜಾಗದಿಂದನೇ, ಇಲ್ಲಿ ಜಾಸ್ತಿ ಫಿಲ್ಮ್ಸ್ ನೋಡಿರೋದ್ರಿಂದನೇ ನನಗೆ ಈ ಥಾಟ್ ಬಂದಿತ್ತು. ಹಾಗಾಗಿ ಇಲ್ಲೇ ಫಸ್ಟ್ ಫೇಸ್ ಕ್ಯಾಮ್ ವಿಡಿಯೋ ಮಾಡೋಣ ಅಂತ ಇಲ್ಲೇ ವಿಡಿಯೋ ಮಾಡಿದ್ದೀನಿ. ವಾಯ್ಸ್ ಓವರ್ ಓಕೆ, ಬಟ್ ನನಗೇನು ಅನಿಸ್ತು ಅಂತಂದರೆ, ನನ್ನ ವೀಡಿಯೋಸ್ ನೋಡ್ತಾರೋ ಆಡಿಯನ್ಸ್ ಜೊತೆ ಒಂದ್ಸರಿ ವಿಜುವಲಿ ಮಾತಾಡೋಣ ಅಂತ ಅನಿಸ್ತು. ಹಾಗಾಗಿ ವಿಡಿಯೋ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಬೇರೆ ಕಂಟೆಂಟ್ಗಳನ್ನು ಚೆಕ್ಔಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.